ನಮಸ್ಕಾರ ಬಂಧುಗಳೇ. ತುಮಕೂರಿನಿಂದ ಚಂದ್ರು ಸಮಾಜಮುಖಿ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ತುಮಕೂರು ನಗರದ ರಸ್ತೆ. ಇದು ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಗಮನಿಟ್ಟು ನೋಡಿ. ಒಂದು ವಿಶೇಷ ಎರಡು ಮಾತು ಹೇಳಬೇಕು ಬಂಧುಗಳೇ. ಏನಂದರೆ, ಈ ನಾವು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀವಿ ಎಲ್ಲಾದರೂ. ಈ ಮೂರು ರಸ್ತೆ ಹಾದು ಹೋಗಿರೋದು ಒಂದು ಮೇಯ್ನ್ ರೋಡ್ ಇರುತ್ತೆ. ಎಡಗಡೆ ಬಲಗಡೆ ಇಲ್ಲ ಮುಂದೆ ಹಿಂದೆ ಯಾವುದು ಮೂರು ರಸ್ತೆ ಇರ್ತವೆ. ಅಲ್ಲಿ ಹೋದರೆ ಈ ಎಲ್ಲ ಮೊಟ್ಟೆ ಹೊಡೆದಾಕಿರೋದು, ಉಗುಳಿರೋದು, ನೆಕ್ಕಿರೋದು, ಅದ್ರ ಜೊತೆಯಲ್ಲಿ ಈ ಎಲ್ಲ ಏನೇನೋ ನಿಂಬೆಹಣ್ಣು, ಅರಿಶಿನ, ಕುಂಕುಮ, ಅಕ್ಕಿ ಕಾಳು, ಅದು ಇದು ಎಲ್ಲ ಎರ್ಚಿರ್ತಾರೆ ಬಂಧುಗಳೇ. ಆಮೇಲೆ ಹಳೆ ಬಟ್ಟೆ ಎಲ್ಲ ಕಲ್ಲು ಮೇಲೆ ಕಲ್ಲು ಕೆಳಗಡೆ ಒತ್ತು ಮುಚ್ಚಿ ಎಲ್ಲ ಮಾಡಿರ್ತಾರೆ. ಈಗ ಏನಾದ್ರು ನಾವು ಅನಿವಾರ್ಯ ಹೋಗ್ತಿದ್ದಾಗ ಅವ್ರು ಯಾರಾದರೂ ಅಡ್ಡ ಬರ್ತಾರೆ, ಏನ್ರಿ ಇದೆಲ್ಲ ರೋಡಲ್ಲಿ ಆಗ್ತಾಯಿದ್ದೀರಾ ಹಾಗೆ ಹೀಗೆ ಅಂದರೆ, ಇಲ್ಲ ಸ್ವಾಮಿ, ನನ್ನ ಮೊಮ್ಮಗಿಗೆ ಹಿಂಗಾಗ್ಬಿಟ್ಟಿತ್ತು, ನನ್ನ ಗಂಡಿಗೆ ಹಿಂಗಾಗ್ಬಿಟ್ಟಿತ್ತು, ನನಗೆ ಹಿಂಗಾಗ್ಬಿಟ್ಟಿತ್ತು, ನನ್ನ ಮೊಮ್ಮಗಳಿಗೆ ಹಿಂಗಾಗ್ಬಿಟ್ಟಿತ್ತು. ಅದಕ್ಕೆ ನಮಗೆ ಕೆಲವು ಪಂಡಿತರು ಹೇಳ್ಕೊಟ್ಟಿದ್ರು, ನಮಗೆ ಇದನ್ನು ಮಾಡಿ ಅದನ್ನು ಮಾಡಿ ರಸ್ತೆಲ್ಲ ಹಾಕ್ಬಿಡಿ. ರಸ್ತೆಯಲ್ಲಿ ಹಾಕಿದ್ರೆ ಏನಾಗುತ್ತೆ ಅಂತ ಕೇಳಿದರೆ, ಇಲ್ಲ ರಸ್ತೆಯಲ್ಲಿ ಹಾಕಿದ್ರೆ ಒಳ್ಳೇದಾಗುತ್ತೆ ಅಂತೆ, ಬೇರೆಯವ್ರಿಗೆ ಏನಾಗುತ್ತೋ ಗೊತ್ತಿಲ್ಲ ನನಗೆ. ಅಲ್ಲಮ್ಮ, ಇದು ಓಡಾಡಬಾರ್ದು ಕಣಮ್ಮ, ಇದೆಲ್ಲ ಪವಿತ್ರವಾಗಿರೋದು, ಅಕ್ಕಿ ನಿಂಬೆಹಣ್ಣು ಇವೆಲ್ಲ ಏನಿದ್ದೇವೆ ಅದನ್ನು ನಾವು ಓಡಾಡಬಾರ್ದು ಕಣಮ್ಮ, ತುಳ್ಕೊಂಡು ಓಡಾಡಬಾರ್ದು, ಸೈಡ್ಗಾರ ಹಾಕೋದಲ್ವ ಅಂದರೆ, ಇಲ್ಲ ಇಲ್ಲ ಅಣ್ಣ, ಸೈಡ್ಗೆ ಹಾಕಿದ್ರೆ ಪರಿಹಾರ ಆಗಲ್ವಂತೆ, ಅದನ್ನು ರಸ್ತೆಯಲ್ಲಿ ಅಡ್ಡಡ್ಡನೇ ಹಾಕ್ಬೇಕಂತೆ ಅಂತಂತ ಹೇಳ್ಕೊಡ್ತಾರಂತೆ. ಅವು ಯಾವ ಮಹಾನ್ ಪವರ್ ಪಂಡಿತರು, ಶಾಸ್ತ್ರದವರು, ಐನೋರುಗಳು, ಅವ್ರು ಯಾರೂ ನನಗೆ ಅರ್ಥ ಆಗ್ತಾಯಿಲ್ಲ. ತಾವು ದಯಮಾಡಿ ಪಂಡಿತರೇ, ಪೂಜಾರುಗಳೇ, ಯಾರೇ ಅದು ಸರಿ ಕಣ್ರಪ್ಪ, ನೀವು ಮಾಡಬಾರ್ದಂತಲ್ಲ, ಹೇಳ್ಕೊಡಿ ಅವರಿಗೆ. ಸೈಡಲ್ಲಿ ಹಾಕ್ಕೊಳ್ಳಿ, ದೇವ್ರಿಗೆ ಕೈ ಮುಗಿರಿ, ಮಂಗಳಾರತಿ ಮಾಡಿಸಿ, ಊದ್ಬತ್ತಿ ಬೆಳಿಗ್ಗೆ ಅಂತ ಹೇಳ್ಕೊಡಿ. ಅದನ್ನು ಬಿಡ್ತೀರಾ ನೀವು, ಆ ಥರ ಮಾಡಿ ಈ ಥರ ಮಾಡಿ ಅಂತ ಹೇಳ್ಕೊಡ್ತೀರಾ. ಅದಕ್ಕೆ ನೋಡಲಿಕ್ಕೆ ಅಸಹ್ಯ ಆಗಿಬಿಡುತ್ತೆ, ಅದನ್ನು ನೋಡೋಕ್ಕೆ ಅಸಹ್ಯ ಆಗೋಗುತ್ತೆ ನಮಗೆ. ಆದ್ದರಿಂದ ನನಗೆ ಭಾಳ ಬೇಸತ್ಬಿಟ್ಟಿದೊಂದು ಒಂದು ವಿಡಿಯೋ ಮಾಡಬೇಕು ಅಂತ ತುಂಬ ಜನ ನನಗೆ ಅಪೇಕ್ಷೆ ಪಟ್ಟರು. ಅದು ನೇರವಾಗಿ ಮಾಡೋಂಗಿಲ್ಲ ತಾಯಂದಿರೇ, ಅದು ನಾವೇನೇ ಇದ್ರೂ ಎವಿಡೆನ್ಸ್ ಸಿಕ್ಕಂಡೇ ಮಾಡಬೇಕು ಅಂಥೇಳಿ ಯಾರ ಹೆಸರು ಕೂಡ ನಾವು ಪ್ರಸ್ತಾಪ ಮಾಡಲ್ಲ. ಏಕೆಂತಂದರೆ ಹೆಸರನ್ನು ಬಹಿರಂಗ ಪಡಿಸ್ಕೊಂಡ್ರೆ ಚೆನ್ನಾಗಿರಲ್ಲ. ಆದ್ದರಿಂದ ನಾವೇನು ಮಾಡಬೇಕು, ಇದು ಬಹಿರಂಗವಾಗಿ ಮಾಡದೆ ಇಂಡೈರೆಕ್ಟಾಗಿ ಮಾಡ್ತಾಯಿದ್ದೀವಿ. ತಾವು ಶಾಸ್ತ್ರ ಹೇಳೋರೇ ಆಗಲಿ, ಪೂಜೆ ಮಾಡೋ ಹೇಳೋರಾಗಲಿ, ಇವರೆಲ್ಲ ಸ್ವಲ್ಪ ನೀವು ನೀತಿ ನಿಯಮ ಇಟ್ಕೊಂಡು ಮಾಡಿಯಪ್ಪ. ಅಲ್ಲೇ ಸರಿ ಇಲ್ಲೇ ಸರಿ ಅಂತ ಹೇಳ್ಕೊಡ್ಬೇಡಿ, ಜನನ ಮಿಸ್ಗೈಡ್ ಮಾಡಬೇಡಿ. ದೇವರನ್ನು ಪ್ರಾರ್ಥನೆ ಮಾಡೋಕ್ಕೆ ಹೇಳ್ರಿ, ಪೂಜೆ ಮಾಡೋಕ್ಕೆ ಹೇಳ್ರಿ, ಹಿಂದುತ್ವನ ಪಾಲನೆ ಮಾಡೋಕ್ಕೆ ಹೇಳ್ರಿ, ಸೂರ್ಯ ನಮಸ್ಕಾರ ಮಾಡೋಕ್ಕೆ ಹೇಳ್ರಿ, ಭೂಮಿ ತಾಯಿಗೆ ನಮಸ್ಕಾರ ಮಾಡೋಕ್ಕೆ ಹೇಳ್ರಿ, ಎತ್ತವ್ರಿಗೆ ನಮಸ್ಕಾರ ಮಾಡೋಕ್ಕೆ ಹೇಳ್ರಿ, ಗುರು ಹಿರಿಯರನ್ನು ಗೌರವಿಸೋದನ್ನು ಅಭ್ಯಾಸ ಮಾಡೋಕ್ಕೆ ಹೇಳ್ರಿ, ಮಠಮಾನ್ಯರನ್ನು ಗೌರವಿಸೋದನ್ನು ಅಭ್ಯಾಸ ಮಾಡೋಕ್ಕೆ ಹೇಳ್ರಿ. ಅವಾಗೆಲ್ಲ ಪರಿಹಾರ ಆಗುತ್ತೆ ಬಂಧುಗಳೇ. ನಾವು ಎಷ್ಟೇನು ಹೇಳಿದ್ರು ಜನಗಳಿಗೆ ಅರ್ಥನೇ ಆಗ್ತಾಯಿಲ್ಲ. ಪಾಪ ಜನಗಳು ಬೇಜಾರು ಮಾಡ್ಕೊತಾರೆ. ಕೆಲವರು ಏನು ಸ್ವಾಮಿ ಹಿಂಗೆಲ್ಲ ಮಾಡ್ತಾರೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಅದಕ್ಕೆ ನಾನು ಇದನ್ನು ನನ್ನ ಮನಸ್ಸಿನಲ್ಲಿ ಏನು ನನ್ನ ಹೃದಯ ಅಂತರಾಳದಲ್ಲಿ ಏನಿತ್ತು ಎರಡು ಮಾತನ್ನು ನಾನು ತಿಳಿಸ್ತಾ ಇದ್ದೀನಿ. ತಾವು ದಯಮಾಡಿ ಇನ್ನು ಮುಂದೆ ಆದರೂ ಪಂಡಿತರಾಗ್ಬೋದು, ಐನೋರುಗಳಾಗ್ಬೋದು, ಶಾಸ್ತ್ರದಾರಾಗಿರ್ಬೋದು, ಜನರಿಗೆ ಮಿಸ್ಗೈಡ್ ಮಾಡಬೇಡಿ. ಜೀವನ ಸಾಗಿಸ್ಬೇಕು ಅಂದರೆ ಜೀವನ ಸಾಗಿಸ್ಲಿ ಬೇಕಾದಷ್ಟು ಕೂಲಿ ಇದೆ. ಆ ಕೂಲಿ ಮಾರ್ಗದಲ್ಲಿ ನಾವು ಹೋಗೋಣ, ಪೂಜೆ ಪುನಸ್ಕಾರ ಮಾಡಿ ಒಳ್ಳೆ ರೀತಿಯಲ್ಲಿ ನಮ್ಮ ಸಾರ್ವಜನಿಕರಿಗೆ ಹೇಳಿಕೊಡ್ರಪ್ಪ. ನಿಮ್ಮ ಕಾಲಿ ಮುಗಿಬೇಕು, ಕೈ ಮುಗಿಬೇಕು, ಅದು ಆಮೇಲೆ. ತಾವು ದಯಮಾಡಿ ಇಂಥದ ಎಲ್ಲ ಹೇಳ್ಕೊಡ್ಬೇಡ್ರಿ, ರಸ್ತೆಗೆಲ್ಲ ಚೆಲ್ಲಬೇಡ್ರಿ, ಹಾಕ್ಬೇಡ್ರಿ, ಅಸಹ್ಯ ಆಗುತ್ತೆ ರಸ್ತೆಗಳಲ್ಲಿ. ಹಿಂದೆಲ್ಲ 3 ರೋಡ್ ಏನಿತ್ತು, 3 ರೋಡೇ ಇರಲಿಲ್ಲ. ಇತ್ತೀಚೆಗೆ ತಾನೇ 3 ರೋಡು, 4 ರೋಡು, 5 ರೋಡು, 9 ರೋಡ್ ಬಂತಿರೋದು. ಮುಂದೆಲ್ಲ ಇದ್ದೆಲ್ಲ ಜಮೀನುಗಳಿದ್ದು, ಆ ಜಮೀನು ಹೋಯ್ತು, ಸೈಟ್ಗಳು ಮಾಡಿರೋ, ಸೈಟ್ ಆಯಿತು, ಮನೆಗಳಾಯಿತು. ಅದನ್ನು ನಾವು ಪರಿಪಾಲನೆ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಏನೋ ಒಂದು ಸಮಾಧಾನಕ್ಕೆ ಹೇಳ್ಕೊಡಿ, 4 ಜನಕ್ಕೆ ಅನ್ನ ಹಾಕ್ರಪ್ಪ, 4 ಜನ ನೀರು ಕೊಡಿ, 4 ಜನಕ್ಕೆ ಕಾಫಿ ಕೊಡಿ, 4 ಜನ ಟೀ ಕೊಡಿ, ನಿಮ್ಗೆ ಒಳ್ಳೆಯದಾಗುತ್ತೆ ಅಂತೇಳಿ. ಅದನ್ನು ಬಿಡ್ತೀರಾ, ಇದೆಲ್ಲ ರೋಡಿಗೆ ಹಾಕಿ ಅಲ್ಲಾಗಿಕೆ ತುಳಿದು ಬಿಡ್ರಿ, ಎಡಗೈಲಿ ತುಳಿರಿ, ಬಲಗೈ ತುಳಿರಿ, ನಿಂಬೆಹಣ್ಣು ಅಂತೆಲ್ಲ ಹೇಳ್ಕೊಡ್ತೀರ ನೀವು. ಎಡಗಾಲಲ್ಲಿ ತುಳಿರಿ, ಬಲಗಾಲಲ್ಲಿ ತುಳಿರಿ, ಅವೆಲ್ಲ ಹೇಳ್ಕೊಡ್ತೀರ. ಅದನ್ನು ಬಿಟ್ಟು ಬೇರೆ ಥರದಲ್ಲಿ ಒಳ್ಳೇದು ಹೇಳ್ಕೊಡ್ರಪ್ಪ ಹಾಗಂತ ಹೇಳ್ಬಿಟ್ಟು ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಇವತ್ತು ನಾಳೆ ಗೌರಮ್ಮ ಮತ್ತು ಗಣಪತಿ ಹಬ್ಬದ ಶುಭಾಶಯಗಳು ಇಡೀ 140 ಕೋಟಿ ಜನ ಬಂಧು ಬಾಂಧವರಿಗೆ. ನಮಸ್ಕಾರ. ಜೈ ಕರ್ನಾಟಕ, ಜೈ ಭಾರತ.